ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ಎಲ್ಲರೂ ಹೋಗಿದ್ರಾ, ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪಾ ಇವತ್ತಿನ ವಿಡಿಯೋ ಟಾಪಿಕ್ ಅಂತಂದ್ರೆ, ಮೊನ್ನೆ ನಾನು ಒಂದು ವಿಡಿಯೋನ ಹಾಕಿದ್ದೆ. ಏನಂತಂದ್ರೆ, ಈಸಿಯಾಗಿ ಯೂಟ್ಯೂಬ್ ವಿಡಿಯೋಗಳನ್ನ ಎಡಿಟ್ ಮಾಡುವಂತ 2 ಆ್ಯಪ್ಗಳು ಯಾವ ಅಂತ ಕೇಳಿದ್ದೆ. ಸೊ ಅದನ್ನು ಕೂಡ ನಿಮಗೆ ಹೇಳಿದೆ ಕೂಡ. ಸೊ ಒಳ್ಳೆ ರೆಸ್ಪಾನ್ಸ್ ಆ ಒಂದು ವಿಡಿಯೋಗೆ ಬಂದಿದೆ. ಸೊ ತುಂಬಾ ಜನ ಅದರಲ್ಲಿ ಕೇಳ್ತಾ ಇದ್ರಿ ಏನಂತಂದ್ರೆ, ಯಾವ ಆ್ಯಪ್ 2 ಆ್ಯಪ್ಗಳ ಬಗ್ಗೆ ನೀವು ಹೇಳಿದ್ರಿ, ಬಟ್ ಅವುಗಳಲ್ಲಿ ಎಡಿಟನ್ನು ಯಾವ ರೀತಿ ಮಾಡೋದು ಅನ್ನೋದು ನಮಗೆ ಗೊತ್ತಿಲ್ಲ, ಸ್ವಲ್ಪ ಹೇಳಿಕೊಡಿ ಅಂತ ತುಂಬಾ ಜನ ಕೇಳಿದ್ರು. ಸೊ ಹಾಗಾಗಿ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಒಂದು ಎಡಿಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ YT ಕ್ರಿಯೇಟ್, ಯೂಟ್ಯೂಬ್ ಕ್ರಿಯೇಟರ್ ಅನ್ನೋಂಥ ಒಂದು ಆ್ಯಪ್ ಇದೆ, ನಿಮ್ಗೆ ಗೊತ್ತಿರುವಂಥದ್ದು. ನಾನು ಆಗಲೇ ಹೇಳಿದ್ದೀನಿ ವಿಡಿಯೋದಲ್ಲಿ. ಸೊ ಆ ವಿಡಿಯೋದಲ್ಲಿ ಯಾವ ರೀತಿ ನೀವು ಎಡಿಟ್ ಮಾಡಬಹುದು ವಿಡಿಯೋನ ಅಂತ, ಅದರ ಬಗ್ಗೆ ಒಂದು ಟ್ಯುಟೋರಿಯಲ್ನ ಈ ಒಂದು ವಿಡಿಯೋದಲ್ಲಿ ಮಾಡಿ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಲೆಂತ್ ಆಗ್ಬೋದು ವಿಡಿಯೋ, ಬಟ್ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವಿಡಿಯೋ ಇರುತ್ತೆ. ಸೊ ಅದು ಪಾರ್ಟ್ 1 ಅಂತ ಅನ್ಕೊಳ್ಳಿ. ಪಾರ್ಟ್ 2 ಅಲ್ಲಿ VN ಅಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಾನು. ಸೊ ಈಸಿ ಆಗಿರುವಂಥ ಒಂದು ಈ YT ಕ್ರಿಯೇಟ್ ಆ್ಯಪ್ ಅಲ್ಲಿ ನೀವು ಆರಾಮಾಗಿ ಎಡಿಟ್ ಮಾಡ್ಕೋಬಹುದು. ಯಾವುದೇ ರೀತಿಯಾದ ಕಾಪಿರೈಟ್ ಬರೋದಿಲ್ಲ, ಯಾಕಂದ್ರೆ ಫ್ರೀ ಆಗಿ ಯೂಟ್ಯೂಬರೇ ಕೊಟ್ಟಿರುವಂಥ ಒಂದು ಆ್ಯಪ್ ಇದು. ಸೊ ಹಾಗಾಗಿ ಇದರಲ್ಲಿ ನೀವು ತುಂಬಾ ಚೆನ್ನಾಗಿ ಎಡಿಟನ್ನು ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದು ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ, ಇಲ್ಲಿ ಸ್ಯಾಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿರ್ತೀನಿ. ಸೊ ನೋಡ್ಕೊಂಡು ಬಂದು ಯಾವ ರೀತಿ ಅದನ್ನ ಎಡಿಟ್ ಮಾಡೋದು ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಯಾಡಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅದನ್ನ ನೋಡ್ಕೊಂಡು ಬನ್ನಿ. ಮೊದಲನೇದಾಗಿ ನೀವು YT ಕ್ರಿಯೇಟ್ ಅನ್ನುವಂಥ ಒಂದು ಆ್ಯಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಇಲ್ಲ ಅಂತಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. YT ಕ್ರಿಯೇಟ್ ಅಂತ ಇಲ್ಲಿ ಈ ರೀತಿ ನಿಮಗೆ ಓಪನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಇಲ್ಲಿ ನಿಮಗೆ ಯಾವುದೇ ವೀಡಿಯೋಸ್ ಶೋ ಆಗೋಲ್ಲ, ಯಾಕಂದರೆ ನಾವೆಲ್ಲ ಎಡಿಟ್ ಮಾಡಿರೋದು. ಸೊ ಹಾಗಾಗಿ ನನಗೆ ಇಲ್ಲಿ ಶೋ ಆಗ್ತಾ ಇದೆ. ಸೊ ನೀವು ಫಸ್ಟ್ ಓಪನ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿ ವೀಡಿಯೋಗಳು ಶೋ ಆಗೋಲ್ಲ, ಖಾಲಿ ಇರುತ್ತೆ. ಇಲ್ಲಿ ಪ್ಲಸ್ ಅಂತ ಒಂದು ಐಕನ್ ಕಾಣುತ್ತೆ, ಅಲ್ಲಿ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ವೀಡಿಯೋಸ್ಗಳು ಬರುತ್ತೆ. ವೀಡಿಯೋಸ್ ಮೇಲೆ ಸೆಲೆಕ್ಟ್ ಮಾಡಿ ವೀಡಿಯೋಸ್ ಅಂತ ಬರುತ್ತೆ, ಫೋಟೋ ಮೇಲೆ ಸೆಲೆಕ್ಟ್ ಮಾಡಿ ಫೋಟೋಸ್ ಅಂತ ಬರುತ್ತೆ. ಸೊ ವೀಡಿಯೋಸ್ ನಮಗೆ ವೀಡಿಯೋ ಬೇಕಾಗಿದೆಲ್ಲ, ನಾವು ವೀಡಿಯೋಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನೀವು ಯಾವ ಒಂದು ವೀಡಿಯೋನ ಎಡಿಟ್ ಮಾಡ್ಬೇಕು ಅಂತಿರೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ರೀತಿ ಇಂಪೋರ್ಟ್ ಅಂತ ಬರುತ್ತೆ. ಸೊ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ವಿಡಿಯೋ ಏನಾಗುತ್ತೆ, ಅದು ಈ ರೀತಿ ಒಂದು ನಿಮಗೆ ಫಾರ್ಮೆಟ್ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆದ ತಕ್ಷಣ ಇಲ್ಲಿ ಏನಾಗ್ತದೆ ಅಂತಂದರೆ, ಇಲ್ಲಿ ವೈಟ್ ಲೈನ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಈ ವಿಡಿಯೋ ಮೇಲೆ ಇಲ್ಲಿ ಅಲ್ಲಿಂದ ನನ್ನ ಮಾತು ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿಂದ ನನ್ನ ಮಾತು ಸ್ಟಾರ್ಟ್ ಆಗಿದೆ ಅಂತಂದರೆ, ಅಲ್ಲಿಂದ ನನ್ನ ಮಾತು ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿಂದ ನನ್ನ ಮಾತು ಸ್ಟಾರ್ಟ್ ಆಗಿದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿಂದ ನಾನೇನು ಮಾಡ್ತೀನಿ ಅಂದರೆ ವೇಸ್ಟ್ ಪಾರ್ಟ್ ಇದೆಯಲ್ಲ ಈ ಕಡೆ ಫಸ್ಟು ಅದನ್ನು ನಾನು ಕಟ್ ಮಾಡ್ಕೋಬೇಕು. ಕಟ್ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ, ಅದ್ರ ಮೇಲೆ ವಿಡಿಯೋ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಎಲ್ಲಿಂದ ನಿಮ್ಮ ಮಾತು ಸ್ಟಾರ್ಟ್ ಆಗಿದ್ದು ಅಲ್ಲಿ ತನಕ ತಂದೋದನ್ನು ಲೈನ್ ಇದೆಯಲ್ಲ ಅಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಸ್ಪ್ಲಿಟ್ ಅಂತ ಕಾಣ್ತಾ ಇದ್ರಿ, ನಿಮಗೆ ತೋರಿಸ್ತೀನಿ ನಾನು, ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ಕಾಣ್ತಾ ಇದ್ದೀವಿ ಸ್ಪ್ಲಿಟ್ ಅಂತ. ಸ್ಪ್ಲಿಟ್ ಮೇಲೆ ಅಂದರೆ ಕತ್ರಿ ಇರುವಂಥ ಒಂದು ಸಿಂಬಲ್ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಆ ಒಂದು ಪಾರ್ಟ್ ಏನಿದೆ ಅದು ಕಟ್ ಆಗುತ್ತೆ. ಸೊ ಕಟ್ ಆದಮೇಲೆ ಆ ಒಂದು ಪಾರ್ಟ್ ಮೇಲೆ ನೀವು ವೇಸ್ಟ್ ಪಾರ್ಟ್ ಇದೆ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ಡಿಲೀಟ್ ಅಂತ ಸಿಂಬಲ್ ಕಾಣುತ್ತೆ, ನಿಮಗೆ ತೋರಿಸ್ತೀನಿ. ಡಿಲೀಟ್ ಅನ್ನೋಂಥ ಒಂದು ಸಿಂಬಲ್ ಕಾಣುತ್ತೆ ಇಲ್ಲಿ ನೋಡಿ, ಬಕೆಟ್ ಥರ ಒಂಥರ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿದ್ರೆ ಆ ವೇಸ್ಟ್ ಪಾರ್ಟ್ ಡಿಲೀಟ್ ಆಯಿತು. ಸೊ ಇಲ್ಲಿಂದ ನಾನು ಇಲ್ಲಿ ಏನು ಹೇಳಿದ್ದೀನಿ ಅಂತಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಟೆಕ್ ಬೈ ರಾಮ್ ಅಂತ ನಾನು ಒಂದು ಯೂಟ್ಯೂಬ್ನ ಒಂದು ಪರಿಚಯ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ತೋರಿಸ್ತೀನಿ, ನೋಡ್ತಾ ಇದ್ದೀರಾ ಟೆಕ್ ಬೈ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮಚಂದ್ರ. ನೋಡಿ ಟೆಕ್ ಬೈ ರಾಮ್ ಅಂತ ಬಂತು. ಸೊ ಈ ರೀತಿ ನಿಮಗೆ ಬೇಕು ಅಂತಂದರೆ ಇಲ್ಲಿ ನಾನು ಟೆಕ್ ಬೈ ರಾಮ್ ಅಂತ ಹಾಕಿದ್ದೀನಿ ನೋಡಿ. ಈ ರೀತಿ ಬೇಕಂತಂದರೆ ಇಲ್ಲಿ ಏನಿಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಅಂತ ಇದೆ, ಪ್ಲೇನ್ ಟೆಕ್ಸ್ಟ್ ಅಂತ ಇದೆ. ಪ್ಲೇನ್ ಟೆಕ್ಸ್ಟ್ ಅಂದರೆ ಖಾಲಿ ಬರೀ ಅಕ್ಷರ ಬರುತ್ತೆ, ಅದ್ರ ಮೇಲೆ ನೀವು ಏನಾದರೂ ಬರ್ಕೋಬೋದು. ಸೊ ಇಲ್ಲಿ ಆದರೆ ಟೆಕ್ಸ್ಟ್ ಎಫೆಕ್ಟ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನೋಡಿ, ನಿಮಗೆ ಈ ರೀತಿ ಸುಮಾರು ಕಾಣುತ್ತೆ. ಸೊ ಅದನ್ನು ಯಾವ ಬೇಕೋ ಅದನ್ನು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಏನಾದರೂ ಬರ್ಕೋಬೋದು. ಸೊ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಟೆಕ್ ಬೈ ರಾಮ್ ಅಂತ ನಾನು ಇದನ್ನು ಚೂಸ್ ಮಾಡಿದ್ದೀನಿ. ಈ ರೀತಿ ನೀವು ಇಲ್ಲಿ ಹೋಗಿ ಎ ಅಂತ ಇದೆ, ಟೆಕ್ಸ್ಟ್ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ, ಕಾಣಲಿಲ್ಲ ಅಂತಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡ್ರೆ ಈ ರೀತಿ ಪ್ಲೇನ್ ಟೆಕ್ಸ್ಟ್ ಅಂತ ಬರುತ್ತೆ, ಮತ್ತು ಟೆಕ್ಸ್ಟ್ ಎಫೆಕ್ಟ್ಸ್ ಅಂತ ಬರುತ್ತೆ. ಟೆಕ್ಸ್ಟ್ ಎಫೆಕ್ಟ್ಸ್ ಮೇಲೆ ಹೋದರೆ ನಾನು ಆಗಲೇ ತೋರಿಸಿಲ್ಲ, ಈ ರೀತಿಯಾದಂಥದ್ದು ನಿಮಗೆ ಕಾಣಿಸುತ್ತೆ. ಸೊ ಇದರಲ್ಲಿ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಹೇಳಿದ್ದೀನಿ. ಆಮೇಲೆ ಇಲ್ಲಿ ಮುಂದೆ ಬಂದು ನಾನೇನಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನನ್ನ ಚಾನಲ್ಗೆ ನಾನು ಹೇಳಿದ್ದೀನಿ. ಸೊ ಸಬ್ಸ್ಕ್ರೈಬ್ ಅಂತಂದರೆ ಇಲ್ಲಿ ಏನು ಹೇಳಿದ್ದೀನಿ ನಾನು, 3 ಅಪ್ಡೇಟ್ಸ್ ಅಂತ ಇದ್ದೀನಿ, ಸೇಮ್ ಟು ಸೇಮ್ ಇದು ನೋಡಿ, ಇಲ್ಲಿ 3 ಅಪ್ಡೇಟ್ಸ್ ಅಂತ ಇದೆಯಲ್ಲ, ಇದು ಬೇಕಾದರೆ ನಿಮಗೆ ಟೆಕ್ಸ್ಟ್ ಮೇಲೆ ಹೋಗಿಬಿಟ್ಟು ಟೆಕ್ಸ್ಟ್ ಎಫೆಕ್ಟ್ ಮೇಲೆ ಹೋಗಿ ಇಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇಲ್ಲಿ ನಿಮಗೆ ಮತ್ತೆ ಈ ಮೇಲೆ ಕ್ಲಿಕ್ ಮಾಡಿ ಪ್ಲೇನ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಅಲ್ಲಿ ಏನಾದರೂ ಬರ್ಕೊಂಡು ನೀವು ನಿಮ್ಮೊಂದು ಕಲರಿಂಗ್ ಕೂಡ ಮಾಡ್ಕೋಬೋದು. ಸೊ ಉದಾಹರಣೆಗೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ನಾನು ಏನೋ ಒಂದು ಬರ್ಕೋತೀನಿ, ರಾಮ್ ಅಂತ ಬರಿತೀನಿ. ಇದು ಓಕೆ ಆಯಿತು, ರಾಮ್. ಇಲ್ಲಿ ಡನ್ ಮೇಲೆ ಕೊಡೋಣ. ಡನ್ ಮೇಲೆ ಕೊಟ್ಟ ತಕ್ಷಣ ಇಲ್ಲಿ
ಸ್ಟೈಲ್ ಅಂತ ಕಾಣ್ತದೆ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ಅಂತ ಇದೆ ಸ್ಟೈಲ್ ಅಂತ ಕಾಣ್ತಾರೆ, ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಸೈಜು, ಫಾಂಟು, ಇಲ್ಲಿ ಕಲರ್ ಅಂತ ಬರುತ್ತೆ, ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಬರುತ್ತೆ, ಇಲ್ಲಿ ಫಾರ್ಮ್ಯಾಟ್ ಅಂತ ಬರುತ್ತೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಔಟ್ಲೈನು ಈ ರೀತಿ ಯಾವ ರೀತಿ ಬೇಕೋ ಆ ರೀತಿ ನೀವು ಇಲ್ಲಿ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ನೀವು ಇಲ್ಲಿ ಮಾಡ್ಕೋಬೋದು. ಸೊ ನಾನು ಇಲ್ಲಿ 3 ಅಪ್ಡೇಟ್ಸ್ ಅಂತ ಹಾಕಿದ್ದೀನಿ. ಸೊ ಆಮೇಲೆ ಸ್ವಲ್ಪ ಮುಂದೆ ಬಂದು ನೀವು ಮತ್ತೆ ಏನಾದರೂ ಮಾಡಬೇಕಂದ್ರೆ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂತ ನಾನು ಹೇಳಿದ್ದೀನಿ. ಸೊ ಇಲ್ಲಿ ನಾನು ಈ ಸಬ್ಸ್ಕ್ರೈಬ್ ಒಂದು ಐಕಾನನ್ನು ಯೂಸ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತಂದರೆ, ಇಲ್ಲಿ ಸ್ಟಿಕ್ಕರ್ಸ್ ಅಂತ ಕಾಣುತ್ತೆ ನೋಡಿ, ನಿಮಗೆ ತೋರಿಸ್ತೀನಿ. ಇಲ್ಲಿ ಮಾರ್ಕಿಂಗ್ ಮಾಡಿಬಿಟ್ಟೆ ತೋರಿಸ್ತೀನಿ, ಒಂದು ನಿಮಿಷ. ಸ್ಟಿಕ್ಕರ್ಸ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಸ್ಟಿಕ್ಕರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸುಮಾರು ನಿಮಗೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸುಮಾರು ಒಂಥರ ನಿಮಗೆ ಇಲ್ಲಿ ಸಿಂಬಲ್ಗಳು ಸಿಗುತ್ತೆ ನೋಡಿ. ಈ ರೀತಿ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಅದು ಅಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದು ಈ ರೀತಿ ನೋಡಿ, ನಿಮಗೆ ಅದನ್ನು ಓನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತಂದ್ರೆ ನಾನು ನೋಡಿದ್ರಲ್ಲ, ಈ ರೀತಿ ನೀವು ಇಲ್ಲಿ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕು ಬೆಲ್ ಐಕಾನ್ ಬೇಕಾದ್ರೆ ಬೆಲ್ ಐಕಾನ್ ಹಾಕೊಳ್ಳಿ. ಲೈಕ್ ಸಬ್ಸ್ಕ್ರೈಬ್ ಅಂತ ಇದೆ, ಹಾಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಇದೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಅದಕ್ಕೆ ಯಾವುದೇ ರೀತಿ ಕಾಪಿರೈಟ್ ಬರೋಲ್ಲ. ಸೊ ಆಮೇಲೆ ಮುಂದೆ ಸ್ವಲ್ಪ ಇಲ್ಲಿ ಬಂದು ನಾನು ಇದೇ ರೀತಿ ಮಾತಾಡ್ಕೊಂಡು ಇಲ್ಲಿ ಬಂದಿದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಮತ್ತೆ ಏನಾದರೂ ಫೋಟೋದ್ರೆ ಆ್ಯಡ್ ಮಾಡಬೇಕಾಗಿದ್ದರೆ ಅಥವಾ ಏನಾದರೂ ಬರಿಬೇಕಂತ ಇದ್ದರೆ, ಸೊ ನಾನಿಲ್ಲಿ ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲೇನ್ ಟೆಕ್ಸ್ಟ್ ಮೇಲೆ ಹೋಗಿ ನೀವು ಇಲ್ಲಿ ಈ ರೀತಿ ಮಾಡ್ಕೋಬೋದು. ಇಲ್ಲಿ ನೋಡಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಬಂದ್ಬಿಟ್ಟು ಆಡಿಯೋ ಡಬ್ಬಿಂಗ್ ಅಂತ. ಸೊ ಆಡಿಯೋ ಡಬ್ಬಿಂಗ್ ಅಂದ್ರೆ ಏನು ಅಂತ ನೀವು ಕೇಳೋದಾದ್ರೆ, ನೀವು ಒಂದು ಭಾಷೆಯಲ್ಲಿ ಇಲ್ಲಿ ಫೋಟೋನ ಹಾಕಿದ್ದೀನಿ. ಸೊ ಫೋಟೋ ಬೇಕಂದ್ರೆ ಇಲ್ಲಿ ಓವರ್ಲೇ ಅಂತ ಇದೆ ನೋಡಿ. ನೀವು ಏನೋ ಫೋಟೋ ಆ್ಯಡ್ ಮಾಡೋರಿದ್ದೀರಿ ಅಂತಂದರೆ ಇಲ್ಲಿ ಓವರ್ಲೇ ಅಂತ ಇದೆಲ್ಲ, ಇಲ್ಲಿ ನೀವು ಓವರ್ಲೇ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡಿಕೊಂಡ್ರೆ ಇದು ಈ ರೀತಿ ಗ್ಯಾಲರಿಗೆ ಹೋಗುತ್ತೆ, ಫೋಟೋಸಿಗೆ ಹೋಗುತ್ತೆ. ಸೊ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ವೀಡಿಯೋಸ್ ಬೇಕಾದ್ರೆ ವೀಡಿಯೋಸ್, ಫೋಟೋ ಬೇಕಾದ್ರೆ ಫೋಟೋ. ಸೊ ನಿಮಗೆ ಯಾವ್ದು ಬೇಕಾಗುತ್ತೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಸಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಏನಾದರೂ ಫೋಟೋ ಹಾಕೋರಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಅದನ್ನು ಹಾಕೋಬೋದು. ಸ್ವಲ್ಪ ಇಲ್ಲಿ ಲೇಟ್ ಮಾಡಿ ಬರುತ್ತೆ, ಶೋ ಆಗುತ್ತೆ, ಬಟ್ ಶೋ ಆಗುತ್ತೆ, ಅದೇನಿಲ್ಲ. ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ನೀವು ಫೋಟೋಸನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಹೋಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಫೋಟೋಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಮತ್ತು ನೀವು ಇಲ್ಲಿ ಸೌಂಡ್ ಬೇಕಾದ್ರೆ ಸೌಂಡ್ ಕೂಡ ಇಲ್ಲಿ ನೀವು ಆ್ಯಡನ್ನು ಮಾಡ್ಕೋಬೋದು ನೋಡಿ. ಸೌಂಡ್ ಇಲ್ಲಿ ಬೇಕಾದಂಥ ಸೌಂಡ್ ಎಫೆಕ್ಟ್ಸ್ ತುಂಬ ಇದೆ. ನಿಮ್ಮ ಮ್ಯೂಸಿಕ್ ಬೇಕಾದ್ರೆ ಇಲ್ಲಿ ಮ್ಯೂಸಿಕ್ ಹಾಕ್ಬೋದು, ಅಥವಾ ಇಲ್ಲಿ ಸೌಂಡ್ ಎಫೆಕ್ಟ್ಸ್ ಅಂತ ಇದೆ, ಸೌಂಡ್ ಎಫೆಕ್ಟ್ ಬೇಕಾದ್ರೆ ನೀವು ಸೌಂಡ್ ಎಫೆಕ್ಟನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ತುಂಬ ಸಿಗುತ್ತೆ ನಿಮಗೆ. ಸೊ ಇದು ತುಂಬ ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೌಂಡು ಮತ್ತು ಇಲ್ಲಿ ವಾಯ್ಸ್ ಓವರ್ ಅಂತ ಇದೆ ನೋಡಿ. ಇಲ್ಲಿ ವಾಯ್ಸ್ ಓವರ್ ಮೇಲೆ ಕ್ಲಿಕ್ ಮಾಡಿ ನೀವು ವಾಯ್ಸನ್ನು ಕೂಡ ಇಲ್ಲಿ ಕೊಡಬಹುದು, ವಾಯ್ಸ್ ಓವರನ್ನು ನೀವು ಕೊಡ್ಬೋದು. ಸೊ ಆಮೇಲೆ ಇಲ್ಲಿ ಕ್ಯಾಪ್ಷನ್ ಕೂಡ ಹಾಕ್ಬೋದು. ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಅಂತ ಇದೆ, ಅಂದರೆ ನೀವು ನಿಮ್ಮ ವಿಡಿಯೋ ಯಾವ ಸೈಜ್ ಇದೆಯೋ ಆ ಸೈಜ್ ಏನು ಬೇಕಾದರೂ ಇಲ್ಲಿ ಮಾಡ್ಕೋಬೋದು. ಸೊ ಇದು ಇಷ್ಟ ಆಯಿತು. ಇಲ್ಲಿ ಮುಂದೆ ಮತ್ತೆ ನಾನು ಅದೇ ರೀತಿ ಫೋಟೋಸ್ಗಳನ್ನು ಹಾಕಿದ್ದೀನಿ. ನಿಮಗೆ ಫೋಟೋಸ್ ಬೇಕಾದ್ರೆ ನೀವು ಅದೇ ಹೇಳಿದ್ನಲ್ಲ ನಿಮಗೆ, ಆ ರೀತಿ ನೀವು ಇಲ್ಲಿ ಫೋಟೋಸನ್ನು ಹಾಕೋಬೋದು. ಸೊ ಫೋಟೋಸನ್ನು ಹಾಕೋಬೋದು. ಫೋಟೋಸ್ ಹಾಕೋಬೋದ್ರೆ ಇಲ್ಲಿ ಅದೇ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ನಾನು ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಟೆಕ್ಸ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಏನು ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ, ಇಲ್ಲಿ ಅಪ್ಡೇಟನ್ನು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ರೀತಿ ನೀವು ಕೂಡ ಮಾಡ್ಕೋಬೋದು. ಇಷ್ಟೇ, ಏನು ಮತ್ತೇನಿಲ್ಲ. ಆಮೇಲೆ ಇದಾದಮೇಲೆ ಈ ರೀತಿ ನೀವು ಎಲ್ಲಿ ಫೋಟೋ ಹಾಕ್ಬೇಕಂದ್ರೆ, ಎಲ್ಲಿ ಯಾವ ಮಾತಾಡ್ತಾಯಿದ್ರೆ ಅಲ್ಲಿ ಯಾವ ಫೋಟೋ ಹಾಕ್ಬೇಕಂತ ಅಂದ್ಕೊಂಡಿದ್ರೆ ಅಲ್ಲಿ ನೀವು ಓವರ್ಲೇ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಕ್ಕೋಬೋದು. ಸೊ ಈ ರೀತಿ ಆದಮೇಲೆ ನಿಮ್ಮ ಲಾಸ್ಟ್ ಕಡೆಗೆ ಬಂದು ಮತ್ತು ಲಾಸ್ಟ್ ಇರುವಂಥ ಒಂದು ಆಪ್ಷನ್ ಏನಪ್ಪ ಅಂದರೆ, ಲಾಸ್ಟ್ ವೇಸ್ಟ್ ಪಾರ್ಟ್ ಏನಿದೆ ಅದನ್ನು ನೀವು ಡಿಲೀಟ್ ಮಾಡ್ಕೋಬೋದು. ಸೊ ನೋಡಿ ಇಲ್ಲಿ ಮತ್ತೆ ತೋರಿಸ್ತಾ ಇದೆ ಎಲ್ಲಿ ತನಕ ನೀವು ಮಾತು ಬಿಟ್ಟಿದ್ದೀರಿ ಅಂತ ನೋಡಿ. ಎಲ್ಲರಿಗೂ ನಮಸ್ಕಾರ. ಸೊ ಇಲ್ಲಿ ನಾನು ನನ್ನ ಒಂದು ವಿಡಿಯೋನ ಮುಗಿಸಿದ್ದೀನಿ. ಸೊ ಇಲ್ಲಿ ಮತ್ತೆ ಸೇಮ್ ಅದೇ ಪೊಸಿಷನ್ಗೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕತ್ರಿ ಮೇಲೆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅದನ್ನು ಕಟ್ ಮಾಡ್ತೀನಿ. ವೇಸ್ಟ್ ಪಾರ್ಟ್ ಏನಿದೆ ಅದನ್ನು ಮತ್ತೆ ನಾನು ಡಿಲೀಟ್ ಮಾಡ್ಕೋತೀನಿ. ಸೊ ಇಷ್ಟ ಆಯಿತು. ಇದನ್ನೇನು ಮಾಡ್ತೀನಿ, ಇದೆಲ್ಲ ಆದಮೇಲೆ ಇಲ್ಲಿ 3 ಡಾಟ್ ಲೈನ್ ಮೇಲೆ ಕಾಣ್ತಾ ಇದೆ, ಅಲ್ಲಿ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. 3 ಡಾಟ್ ಲೈನ್ ಮೇಲೆ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲೇನಿದೆ ಅಲ್ಲಿ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ನೀವು ಕ್ಲಿಕ್ಕನ್ನು ಮಾಡ್ಕೊಂಡು ಅಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ, ಅಲ್ಲಿ ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ಕನ್ನು ಮಾಡ್ಕೊಂಡ ತಕ್ಷಣ ಎಕ್ಸ್ಪೋರ್ಟ್ ಅಂತ ಇದೆ ನೋಡಿ, ಇಲ್ಲಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಡಿ. ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಈ ರೀತಿ ಎಕ್ಸ್ಪೋರ್ಟಿಂಗ್ ಆಗುತ್ತೆ. ಅದು ಇವಾಗ ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ.
ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಆಯಿತು. ಸೊ ಸ್ವಲ್ಪ ಎಕ್ಸ್ಪೋರ್ಟ್ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಇದು ಎಕ್ಸ್ಪೋರ್ಟ್ ಆದಮೇಲೆ ಇದು ಅಪ್ಲೋಡ್ ಅಂತ ಬರುತ್ತೆ. ಅಪ್ಲೋಡ್ ಮೇಲೆ ಕ್ಲಿಕ್ ಕೊಟ್ಟರೆ ಏನಾಗುತ್ತೆ, ಅದು ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗಿಬಿಡುತ್ತೆ. ಡೈರೆಕ್ಟ್ ನೀವು ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂದರೆ ಬೇಡ ಅಂತಂದರೆ ನೋಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಅಪ್ಲೋಡ್ ಅಂತ ಆದರೆ ಈ ರೀತಿ ಡೈರೆಕ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿಬಿಡುತ್ತೆ ಅದು. ಸೊ ನಮಗೆ ಇಲ್ಲಿ ಅಪ್ಲೋಡ್ ಬೇಡ ಅಂತಲ್ಲ, ನಾವು ಸ್ವಲ್ಪ ಹಿಂದೆ ಬರ್ತೀನಿ. ನಾನು ಬೇಡ ಅಂತಂದರೆ ಹಿಂದೆ ಬಂದು ನಾನು ಏನು ಮಾಡ್ತೀನಿ, ಸ್ವಲ್ಪ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ವಿಡಿಯೋ ಅದು ನಿಮ್ಮ ಗ್ಯಾಲರಿ ಒಳಗೆ ಸೇವ್ ಆಗಿರುತ್ತೆ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಸೇವ್ ಆಗಿದೆ. ಸೊ ನಾನು ಯಾವ ರೀತಿ ಎಡಿಟ್ ಮಾಡಿದ್ದೇನೆ ಅನ್ನೋದು ಇಲ್ಲಿ ಸೇವ್ ಆಗಿದೆ. ಸೊ ಇಷ್ಟು ಈ ಒಂದು YT ಕ್ರಿಯೇಟರಲ್ಲಿ ನೀವು ಎಡಿಟ್ ಮಾಡೋದು. ಸೊ ಸಿಂಪಲ್ಲಾಗಿ ನಿಮಗೆ ಶಾರ್ಟ್ಕಟಲ್ಲಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಅರ್ಥ ಆದರೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಈ ರೀತಿ ಸಪೋರ್ಟ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.